ಗ್ಯಾಸ್ಟ್ರಿಕ್ ಅನ್ನುವಂತಹ ತುಂಬ ಜನರನ್ನು ಕಾಡುವಂತಹ ಸಮಸ್ಯೆಗೆ ತುಂಬ ಈಸಿಯಾಗಿ ಮನೇಲೇ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಬೋದು. ತುಂಬ ಬೇಗನೆ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ. ಈಗ ಅದನ್ನ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ManeMaddhu ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವಾಗಿನ ಸಿಚುವೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಕೆಲವೊಮ್ಮೆ ಫುಡ್ಡಿಂದ ಅಥವಾ ವೆದರಿಂದ ಎಲ್ಲ ರೀಸನಿಂದ ಅಥವಾ ನಮಗೆ ಬಾಡಿಯಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿರುತ್ತೆ. ಸೊ ಎಲ್ಲ ರೀಸನಿಂದ ಗ್ಯಾಸ್ಟ್ರಿಕ್ ಅನ್ನೋ ಪ್ರಾಬ್ಲಮ್ ತುಂಬ ಜನರನ್ನು ಕಾಡುತ್ತೆ ಅಲ್ವಾ. ಸೊ ಗ್ಯಾಸ್ಟ್ರಿಕ್ ಆದಾಗ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಗ್ಯಾಸ್ಟ್ರಿಕ್ ಆದಾಗ ತಕ್ಷಣಕ್ಕೆ ನಾವು ಕೆಲವೊಂದು ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಬಹುದು. ಯಾವುದು ಆ ಈಸಿ ಹೋಮ್ ರೆಮಿಡಿಗಳು ಅಂತ ತಿಳ್ಕೊಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಮೊದಲನೇ ರೆಮಿಡಿನ ಹೇಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಒಂದು 8-10 ಎಸ್ಲು ಬೆಳ್ಳುಳ್ಳಿ ಬೇಕಾಗುತ್ತೆ. ತುಂಬ ಚಿಕ್ಕದಾದರೆ, ದೊಡ್ಡದಾದರೆ ಒಂದು 5-6 ಸಾಕು. ಇದನ್ನು ಸ್ವಲ್ಪ ಜಜ್ಕೊಳ್ಬೇಕು. ನಾವು ಒಗ್ಗರಣೆಗೆ ಹೆಂಗೆ ಜಜ್ಕೊಳ್ತೀವಲ್ಲ ಆ ಥರ ಜಜ್ಕೊಳ್ಬೇಕು. ಈಗ ಫಸ್ಟಿಗೆ ಒಂದು ಒಗ್ಗರಣೆ ಸೌಟನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಸುವಿನ ಹಾಲಿನ ಮಾಡಿರೋ ತುಪ್ಪನ ಹಾಕ್ತಾಯಿದ್ದೀನಿ. ಹಸುವಿನ ಹಾಲಿಂದ ಮಾಡಿರೋ ತುಪ್ಪ ನಮ್ಮ ಜೀರ್ಣಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಸೊ ನಾವು ಆದಷ್ಟು ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡಿದರೆ ಒಳ್ಳೆಯದು. ಈಗ ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿನ ನಾವು ಆದಷ್ಟು ಅಡುಗೆಯಲ್ಲೇ ಜಾಸ್ತಿ ಬಳಸಿದರೆ ಕೂಡ ಒಳ್ಳೆಯದು. ಗ್ಯಾಸ್ಟ್ರಿಕ್ ಅಂತ ಪ್ರಾಬ್ಲಮ್ ಬರೋದಿಲ್ಲ. ನಾವಿವಾಗ ಯಾವುದಾದ್ರೂ ಗ್ಯಾಸ್ಟ್ರಿಕ್ ಆಗುವಂಥ ಐಟಮ್ಸ್ ಇದ್ದರೆ ಅದರಲ್ಲಿ ಸ್ವಲ್ಪ ಬೆಳ್ಳುಳ್ಳಿನೆಲ್ಲ ಜಾಸ್ತಿ ಆ್ಯಡ್ ಮಾಡಿದರೆ ಅಷ್ಟೊಂದಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಇನ್ ಕೇಸ್ ಫುಡ್ಡಿಂದ ಆಗೋದಿದ್ರೆ, ನಾವು ಯಾವುದಾದ್ರೂ ತರಕಾರಿ ಎಲ್ಲ ತಿಂದಾಗ ನಮಗೆ ಗ್ಯಾಸ್ಟ್ರಿಕ್ ಆಗೋದಿದ್ರೆ ಬರೋದಿಲ್ಲ, ನಾವು ಅಡುಗೆಯಲ್ಲಿ ಜಾಸ್ತಿ ಯೂಸ್ ಮಾಡಿದಾಗ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವಷ್ಟು ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಕೆಂಪಾದರೆ ಒಳ್ಳೆಯದು. ಸ್ವಲ್ಪ ಗರಿ ಗರಿ ಥರ ಆಗುತ್ತಲ್ಲ, ಇಷ್ಟ ಆದರೆ ಈಗ ಸಾಕು. ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಈಗ ನೀವು ಬೇಕಂದರೆ ಆ ತುಪ್ಪದ ಸಮೇತ, ಉಳ್ಕೊಂಡಿರೋ ತುಪ್ಪದ ಸಮೇತ ತೊಗೊಳ್ಬೋದು. ಇಲ್ಲ ಆದರೆ ಬೇಡ ಅಂತಾದರೆ ಬರೀ ಬೆಳ್ಳುಳ್ಳಿನ ಮಾತ್ರ ಒಂದು ಬೌಲ್ಗೆ ಹಾಕ್ಕೊಳ್ಬಹುದು. ಈ ಥರ ಆಗಿದ್ರೆ ಕರೆಕ್ಟಾಗಿ ಗರಿ ಗರಿ ಆಗುತ್ತೆ. ನೀವು ಇದನ್ನು ಹೀಗೆ ಬೇಕಂದರೆ ತಿನ್ನಬಹುದು, ಟೇಸ್ಟ್ ಚೆನ್ನಾಗಿರುತ್ತೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ. ಇಲ್ಲ ನಿಮಗೆ ಹಾಗೆ ಇಷ್ಟ ಆಗಲ್ಲ ಅಂತಾದರೆ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಳ್ಬೇಕು. ಒಂದು ಪಿಂಚ್ ಸಾಕಾಗುತ್ತೆ, ಜಸ್ಟ್ ಟೇಸ್ಟ್ಗೆ ಮಾತ್ರ, ಜಾಸ್ತಿ ಬೇಡ ಆಗುತ್ತೆ. ಹಾಗೆ ಸ್ವಲ್ಪ ಕಾಳುಮೆಣಸಿನ ಪುಡಿ. ಕಾಳುಮೆಣಸು ಕೂಡ ಟೇಸ್ಟ್ ಕೊಡುತ್ತೆ, ಜೊತೆಯಲ್ಲಿ ನಮ್ಮ ಜೀರ್ಣಕ್ಕೆ ಕೂಡ ಒಳ್ಳೆಯದು. ಬೆಳ್ಳುಳ್ಳಿ ಜೊತೆ ಉಪ್ಪು ಮತ್ತು ಈ ಥರ ನಾವು ಏನು ಕಾಳುಮೆಣಸಿನ ಪುಡಿ ಹಾಕಿದಾಗ ಆ ಫ್ರೈ ಆಗಿರೋ ಬೆಳ್ಳುಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೇ ತಿನ್ಬೋದು. ಇದು ಗರಿ ಗರಿ ಆಗಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಕೂಡ ಕೊಡ್ಬೋದು, ನೀವು ತಿಂತಾರೆ ಬೆಳ್ಳುಳ್ಳಿ ಅಂತಾದರೆ ಇಷ್ಟ ಆಗುತ್ತೆ. ತುಂಬ ಬೇಗನೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುವಂಥದ್ದು. ಈ ಥರ ಮಾಡಿ ನಾವು ತಿಂದರೆ, ಮಾಡೋಕ್ಕೇನು ಕಷ್ಟ ಇಲ್ಲ, ಇದು ತುಂಬ ಈಸಿಲಿ ಮಾಡಬಹುದು. ಹಾಗೆ ಬೇಗನೆ ಗ್ಯಾಸ್ಟ್ರಿಕ್ ಕಡಿಮೆ ಮಾಡ್ಕೊಳ್ಬಹುದು. ಜೀರ್ಣ ಪ್ರಾಬ್ಲಮ್ಸ್ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಈಗ ಎರಡನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಇದಕ್ಕೆ ಫಸ್ಟಿಗೆ ಒಂದು ಪಾತ್ರೆನ ಬಿಸಿಗಿಟ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕಬೇಕು. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ನಮ್ಮ ಜೀರ್ಣ ಶಕ್ತಿಗೆಲ್ಲ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಕೂಡ ತುಂಬ ಬೇಗನೆ ಕಡಿಮೆ ಆಗುತ್ತೆ ಇದರಿಂದ. ಇದಕ್ಕೇನೆ 1 ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕಬೇಕು. ಸೋಂಪು ನೀವು ಇಲ್ಲ ಆದರೆ ಪರವಾಗಿಲ್ಲ, ಜೀರಿಗೆನೇ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಬಹುದು. ಸೋಂಪು ಕೂಡ ಹಾಗೆ ಊಟ ಆದಮೇಲೆ ನಾವು ಪ್ರತಿದಿನ ಸ್ವಲ್ಪ ಸೋಂಪನ್ನು ತಿನ್ನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಗ್ಯಾಸ್ಟ್ರಿಕ್ನಂಥ ಪ್ರಾಬ್ಲಮ್ ಅಷ್ಟೊಂದು ಕಾಡೋದಿಲ್ಲ ನಮಗೆ. ಇದಕ್ಕೆ ನಾನು 2 ಏಲಕ್ಕಿನ ಹಾಕ್ತಾಯಿದ್ದೀನಿ. ಸಿಪ್ಪೆ ಬಿಡಿಸಿ ಹಾಗೆ ಸಿಪ್ಪೆನೂ ಕೂಡ ಹಾಕ್ತಾಯಿದ್ದೀನಿ. ಸಿಪ್ಪೆನೂ ಸೇರಿಸ್ಬಿಟ್ಟು, ನೀವು ಬೇಕಂದರೆ ಏಲಕ್ಕಿ ಪೌಡರ್ ಇದ್ದರೆ ಒಂದು 1/4 ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಏಲಕ್ಕಿ ಪೌಡರ್ನೇ ಹಾಕ್ಕೊಳ್ಬಹುದು. ಈ ಏಲಕ್ಕಿ ಕೂಡ ಹಾಗೆ ಜೀರ್ಣಕ್ಕೆ ತುಂಬಾ ಹೆಲ್ಪ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ ಎಲ್ಲ ಇದ್ದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ. ಈ ಥರ ನಾವೊಂದು ಮನೆ ಔಷಧನ ಮಾಡೋದ್ರಿಂದ ತುಂಬ ಇನ್ಸ್ಟೆಂಟಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೊಳ್ಬಹುದು. ಸೊ ಇದೀಗ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯ್ತಲ್ವ. ಒಂದು ಕುದಿ ಬಂದ ಮೇಲೆ ಸಣ್ಣ ಮಾಡಿ ಇಟ್ಟು ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ಒಂದು 5 ನಿಮಿಷ ಆಗುವಷ್ಟೊತ್ತು, ಅಥವಾ ಅದು ಅರ್ಧ ಲೋಟಕ್ಕೆ ಬರುವಷ್ಟೊತ್ತು. ನಾವು 1 ಲೋಟ ನೀರೇನು ಹಾಕಿದ್ವಿ, ಅರ್ಧ ಲೋಟಕ್ಕೆ ಬರುವಷ್ಟೊತ್ತು ಚೆನ್ನಾಗಿ ಕುದಿಸ್ಬೇಕು ಸಣ್ಣ ಉರಿಯಲ್ಲಿ. ಇದೀಗ ಸರಿಯಾಗಿ ಕುದ್ದಿದೆ, ಅರ್ಧ ಲೋಟಕ್ಕೆ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಈಗ ಸೋಸ್ಕೊಂಡು ಬಿಡಬೇಕು. ನಾವಿಲ್ಲಿ ಹಾಕಿರುವಂಥ ಸೋಂಪು, ಜೀರಿಗೆ ಮತ್ತು ಏಲಕ್ಕಿ 3 ಕೂಡ ಜೀರ್ಣಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು. ಹಾಗೆ ಅಗ್ದು ಕೂಡ ನುಂಗಬಹುದು ನಾವು.
ಇಲ್ಲ ಆದರೆ ಈ ರೀತಿ ಕಷಾಯ ಮಾಡಿ ಆದರೂ ಕುಡಿಬಹುದು. ಈ ಥರ ಮಾಡಿ ಕುಡಿದ್ರೆ ತುಂಬ ಬೇಗ ಪಟ್ಟ ಅಂತ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ಕಿಂದ ಇಂಥದೇ ಹೊಟ್ಟೆ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ. ಈಗ 3ನೇ ಮನೆಮದ್ದನ್ನು ಹೇಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು. ಮನೆಯಲ್ಲಿ ಹಸಿ ಶುಂಠಿ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಸೊ ಏನು ಮಾಡಬೇಕಂತ ಹೇಳಿದರೆ, ಒಂದು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೊಳೆದು ಜಜ್ಕೊಳ್ಬೇಕು. ಈ ಥರ ಜಜ್ಕೊಂಡು ಇದನ್ನು ಈಗ 1 ಲೋಟ ಆಗುವಷ್ಟು ನೀರು ಬಿಸಿಗಿಟ್ಕೊಂಡು, ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಈ ಜಜ್ಜಿ ಇಟ್ಕೊಂಡಿರುವಂಥ ಶುಂಠಿನ ಹಾಕಬೇಕು. ಇದನ್ನು ಕೂಡ 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬರುವಷ್ಟು ಹೊತ್ತು ಕುದಿಸ್ಬೇಕು. ಈ ಶುಂಠಿ ಕೂಡ ಹಾಗೆ ಜೀರ್ಣಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಒಂದು ರೆಮಿಡಿಯಾಗಿ ನಾವು ಇದನ್ನು ಯೂಸ್ ಮಾಡಬಹುದು. ಅಡುಗೆಯಲ್ಲೇ ನಾವು ಬೇಕಂದರೆ ಜಾಸ್ತಿ ಯೂಸ್ ಮಾಡಬಹುದು ಎಲ್ಲ ರೀತಿಯ ಅಡುಗೆಗಳಲ್ಲಿ. ಅದರಿಂದ ಕೂಡ ನಾವು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದನ್ನು ತಪ್ಪಿಸಬಹುದು. ಇವತ್ತು ನಾನಿಲ್ಲಿ ಹೇಳಿರುವಂಥ ಟಿಪ್ಸ್ಗಳು ಹಾಗೆ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.